ಆಗಿದೆ ಅಂತ ನೀವೇ ಹೇಳಿದ್ರಿ, 1 ವರ್ಷದಿಂದ ನಮಗೆ ಪ್ರತಿ ಡೇನು ವ್ಯಾಲೆಂಟೈನ್ಸ್ ಡೇ ಅಂತ. ಬಟ್ ಎಷ್ಟೇ ಇದ್ರು ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ಈ ತರ ಈ ಒಂದು ನೇಚರ್ ಇವರಿಗೆ ಇಷ್ಟ ಆಗಲ್ಲ, ಒಂದು ನೇಚರ್ ಇವರಿಗೆ ಇಷ್ಟ ಆಗಲ್ಲ ಸಮ್ ಟೈಮ್ಸ್. ಅಂತದ್ದು ಮಾನ್ವಿತಾ ಅವರಲ್ಲಿ ಯಾವ್ದಿದೆ ಅಂತ? ಆ ನೇಚರ್ ತುಂಬಾ ಕಿರಿಕಿರಿ ಅನ್ಸುತ್ತೆ ನನಗೆ ಅಂದ್ರೆ ಯಾವ್ದು ಇಲ್ಲ ಇಷ್ಟ ಆಗದೆ ಇರೋದು ಆತರ ನೋಡ್ತಿದ್ದಾರೆ. ಇಲ್ಲ, ಅವ್ರಿಗೆ ಮಾತಾಡೋದಂದ್ರೆ ತುಂಬಾ ಇಷ್ಟ. ಅದೇ ನಾನ್ ಮಾತಾಡೋದೆಲ್ಲ ಸ್ವಲ್ಪ ಕಮ್ಮಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಸ್ವೀಟ್ಸ್ ಎಲ್ಲ ತುಂಬಾ ಇಷ್ಟ, ನನಗೂ ಇಷ್ಟಾನೆ. ಸೊ ಇವ್ರು ಚೆನ್ನಾಗಿರೋ ಸ್ವೀಟ್ಸ್ ಗಳೆಲ್ಲ ತಗೊಂಬರೋದು, ಅದಾದ್ಮೇಲೆ ವಡಾಪಾವ್ ಅಂತದ್ದೆಲ್ಲ ಚಾಟ್ಸ್ ಎಲ್ಲ ತಂದು ನನ್ನ ಎದುರುಗಡೆ ಬೇಕಾ ಅಂತೆಲ್ಲ ತಿಂತಿರ್ತಾರೆ. ಆಮೇಲೆ ನನಗೆ ಒಂದ್ ಸ್ಪೂನ್ ತಿನ್ನು, 2 ಸ್ಪೂನ್ ತಿನ್ನು ಅಂತ ಬೇಡ ಟೆಂಪ್ಟ್ ಆಗಿ ನಂಗೂ ಒಂದ್ ಕೊಡು ಫಸ್ಟ್ ಬೇಡ ಅಂತ ಹೇಳಿರ್ತಾರೆ, ಆಮೇಲೆ ಒಂದ್ ಬೈಟ್ ಕೊಡು ನನ್ಗೆ. ಹೌದೌದೌದೌದು, ನೋಡಿ ಹೆಂಗಂತಾರೆ ಅವರು. ಇವರು ನನ್ನ ಡಯಟ್ ಸ್ಪಾಯ್ಲ್ ಮಾಡ್ತಾರೆ, ಅದೊಂದು ವಿಚಾರ ಮಾತ್ರ ನನ್ಗೆ. ಈಗ 1 ವರ್ಷದಲ್ಲಿ ನಿಮ್ಮ ಪ್ರೊಫೆಷನ್ನೇ ಬೇರೆ, ಅವ್ರ ಪ್ರೊಫೆಷನ್ನೇ ಬೇರೆ, ಬಟ್ ಇಬ್ರು ಜೊತೆಯಾಗಿ ಇರ್ಬೇಕಾಗತ್ತೆ. ಸೊ ಅಡ್ಜಸ್ಟ್ಮೆಂಟ್ ಗಳು ಹೆಂಗಿತ್ತು ಇಬ್ರ ಲೈಫಲ್ಲೂ ಅಂತ ಹೇಳಿ? ಸಿ ಫಸ್ಟ್ ಆಫ್ ಆಲ್ ಅವ್ರ ಎಂಟೈರ್ ಫ್ಯಾಮಿಲಿ ಆರ್ ಮೂವಿ ಬಫ್ಸ್. ಅಂದ್ರೆ ಅವ್ರ ತಾಯಿ ಆಗ್ಲಿ ತಂದೆ ಆಗ್ಲಿ ಇವ್ರಿಗೆ ಅರುಣೋದಯ್ ಅಂತ ಹೆಸರಿಟ್ಟಿರೋದೆ ಅವ್ರ ತಂದೆ ತಾಯಿ ಅರುಣೋದಯ್ ಅಂತ ಒಂದು ಸಿನಿಮಾ, ಅನಂತ್ ಸರ್ ಸಿನಿಮಾ ನೋಡಿ ಅರುಣ್ ಅವ್ರಿಗೆ ಆ ಹೆಸರಿಟ್ಟಿರೋದು. ಹಾಗೆ ಅವ್ರ ತಾಯಿ ಆಗ್ಲಿ ತಂದೆ ಆಗ್ಲಿ, ಅವ್ರ ತಂದೆ ಅಂತೂ ದೊಡ್ಡ ರಾಜ್ಕುಮಾರ್ ಸರ್ ಫ್ಯಾನು. ಅಂಡ್ ಅವ್ರ ತಂದೆ ಮತ್ತೆ ದರ್ಶನ್ ಸರ್ ತಂದೆ ತುಂಬಾ ಒಳ್ಳೆ ಫ್ರೆಂಡ್ಸು, ಅಂದ್ರೆ ಬೆಸ್ಟ್ ಆಫ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಸೊ ಈಗ್ಲೂ ಎಷ್ಟೋ ವಿಚಾರಗಳು ಚಿಕ್ಕ ವಯಸ್ಸಲ್ಲಿ ಅವ್ರು ದರ್ಶನ್ ಸರ್ ಇವ್ರನ್ನ ಎತ್ತಾಡ್ಸಿದ್ದಾರೆ ಅನ್ನೋ ತರದಲ್ಲೆಲ್ಲ ಅವ್ರ ಮನೇಲಿ ಮಾತಾಡ್ತಿರ್ತಾರೆ. ತುಂಬಾ ಅಭಿಮಾನ ಅವ್ರ ದರ್ಶನ್ ಸರ್ ತಾಯಿ ಮೇಲೆಲ್ಲ ನಮ್ಮ ಅತ್ತೆಯವ್ರಿಗಾಗ್ಲಿ ನಮ್ಮ ಮಾವನವ್ರಿಗಾಗ್ಲಿ ತುಂಬಾ ಅಭಿಮಾನ ಇದೆ. ಅಂದ್ರೆ ಚಿಕ್ಕ ವಯಸ್ಸಿಂದನೂ ನೋಡಿರೋ ಹುಡುಗ ಅನ್ನೋ ತರದಲ್ಲಿ. ಸೊ ಅದ್ ಮಾತ್ರ ಅಲ್ಲದೆ ಅವ್ರು ಪಡವಾರಳ್ಳಿಲಿ ಚೈಲ್ಡ್ಹುಡ್ ಸ್ಪೆಂಡ್ ಮಾಡಿರೋದ್ರಿಂದ ಯಶ್ ಸರ್ ಅವರ ಮನೆ ಕೂಡ ಅರೌಂಡ್ ಅಲ್ಲೇ ಇತ್ತಂತೆ. ಸೊ ಅವ್ರ ಜೊತೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡಿರೋದು ಆ ತರ ನೆನಪೆಲ್ಲ ಇದೆ. ತುಂಬಾ ಐ ಥಿಂಕ್ 90s 2000s ಅಲ್ಲಿ ಬಂದಿರೋ ಎಷ್ಟೋ ಸಿನಿಮಾಗಳು ನೋಡಿದ್ದಾರೆ. ಐ ಥಿಂಕ್ 2000 ನಂತರದ್ದು ಸಿನಿಮಾಗಳು ತುಂಬಾ ಕಡಿಮೆ ಮಾಡಿದ್ದಾರೆ ನೋಡೋದ್ನ. ಬಟ್ ಅದಕ್ಕಿಂತ ಮುಂಚೆ ರವಿ ಸರ್ ಸಿನಿಮಾಗಳಾಗ್ಲಿ, ಉಪ್ಪಿ ಸರ್ ದೊಡ್ಡ ಫ್ಯಾನು ಅರುಣ್ ಅವರು. ಸೊ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದು ಒಲವಿದೆ. ಹಾಗೆ ನನ್ನ ಕೆಲಸ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಅಂಡ್ ಸಿನಿಮಾ ಏನು ಅಂತ ಗೊತ್ತಿರೋದ್ರಿಂದ ಸೊ ನನಗೇನು ಅವರಿಗೆ ಹೊಸದಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋ ತರದಲ್ಲಿ ಏನು ಇರಲಿಲ್ಲ. ಅರುಣ್ ಅವರಿಗೆ ಅವರು ಯಾವ ಸಿನಿಮಾ ಇಷ್ಟ? ನಂಗೆ ಕೆಂಡ ಸಂಪಿಗೆ ತುಂಬಾನೇ ಇಷ್ಟ ಆಗಿದೆ. ಏನಂತಾರೆ ನಿಮ್ಮ ಕ್ಯಾರೆಕ್ಟರ್ ನೋಡಿ ಅವರು? ಅಂದ್ರೆ ಹೇಳ್ತಾರಲ್ವಾ, ಈಗ ವೈಫ್ ಒಂದ್ ಪಾರ್ಟ್, ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ ಪಾತ್ರದ ಬಗ್ಗೆ ಆಗ್ಲಿ ನಿಮ್ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತಾರೆ ಅಂತ? ಅವ್ರಿಗೆ ನಾನು ತರಲೆ ಮಾಡ್ಕೊಂಡು ನನ್ನ ತುಂಟತನ ಅವ್ರಿಗೆ ಇಷ್ಟ ರಿಯಲ್ ಲೈಫಲ್ಲೂ. ಸೊ ಅವ್ರಿಗೆ ಸ್ಕ್ರೀನಲ್ಲೂ ನಾನು ಅಂತ ಪಾತ್ರಗಳೇ ಜಾಸ್ತಿ ಮಾಡಿರೋದ್ರಿಂದ ಸೊ ಹಿ ರಿಯಲಿ ಎಂಜಾಯ್ಸ್ ಮೈ ಆನ್ ಸ್ಕ್ರೀನ್. ಅವನು ಈಸ್ ಅ ಬಾರ್ನ್ ಆಕ್ಟರ್ ಆಯ್ತಾ. ಅವ್ನ ಟಗ್ರು ಸೆಟ್ ಅಲ್ಲಿ ಆಲ್ಮೋಸ್ಟ್ ಅವ್ನ ಚೈಲ್ಡ್ ಸಾಶಾ, ದಟ್ ಇಸ್ ಡೂಡಲ್ ಮತ್ತೆ ಸಾಶಾನ ನಾವು ರೆಸ್ಕ್ಯೂ ಮಾಡಿದ್ದು ಲಾಸ್ಟ್ ಇಯರ್. ನಮ್ಮ ತಾಯಿಯವ್ರು ಹೋದ್ಮೇಲೆ ಐ ವಾಸ್ ಆಲ್ ಅಲೋನ್. ಅಂಡ್ ಚೈತನ್ಯ ಅವರು ನಮ್ಮ ಬಲರಾಮ ಮಾಡ್ತಿದ್ದಾರೆ ಡೈರೆಕ್ಟರ್, ಆ ದಿನಗಳು ಚೈತನ್ಯ ಸರ್. ಸೊ ಅವರು ನಂಗೊಂದು ಪೋಸ್ಟ್ ಕಳ್ಸಿದ್ರು, ದಟ್ ಸಂಜನಾ ಅಂತ ಒಂದು ರೆಸ್ಕ್ಯೂ ಸೆಂಟರ್ ಇಂದ ಒಂದು ಹೀಗೆ ಒಂದ್ ಪೆಟ್ ನ ಈ ತರ ಅಬ್ಯಾಂಡನ್ ಮಾಡಿದ್ದಾರೆ ಬಿಡದಿ ಹತ್ರ. ಫೋಟೋ ನೋಡಿದ ತಕ್ಷಣನೇ ನನಗೇನೋ ಐ ಫೆಲ್ ಲೈಕ್ ಓಕೆ ಶಿ ಇಸ್ ಮೈನ್ ಅನ್ನೋ ತರ. ಹೋಗಿ ಅವಳನ್ನ ಅಡಾಪ್ಟ್ ಮಾಡಿ ಕರ್ಕೊಂಡ್ ಬಂದೆ. ನೀವು ನಂಬ್ತಿರೋ ಇಲ್ವೋ, ಅವಳು ನನ್ನ ಲೈಫಲ್ಲಿ ಬಂದಾಗ ಅವಳು ಹೇಗಿದ್ಲು, ಈಗ ಹೇಗೆ ಟ್ರಾನ್ಸ್ಫಾರ್ಮ್ ಆಗಿದ್ದಾಳೆ ಅಂದರೆ ಬೇಸಿಕ್ಲಿ ಅವಳು ನನ್ನ ಹೀಲ್ ಮಾಡಿದ್ಲು, ನಾನು ಅವಳನ್ನ ಹೀಲ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಶಿ ಇಸ್ ಬೀನ್ ಮೈ ಲಕ್ಕಿ ಚಾಮ್ ಆ್ಯಂಡ್ ಶಿ ಇಸ್ ಬೀನ್ ಒನ್ ಆಫ್ ದ ಬೆಸ್ಟ್ ಹೀಲರ್ಸ್ ಇನ್ ಮೈ ಲೈಫ್. ಅಂದರೆ ನನ್ನ ಫ್ರೆಂಡ್ಸ್ ಯಾರ್ಯಾರು ಅವಳನ್ನ ಮೊದಲಿಂದನೂ ನೋಡ್ಕೊಂಡು ಬಂದಿದ್ದಾರೆ, ಅವಳ ಟ್ರಾನ್ಸ್ಫಾರ್ಮೇಷನ್ನ ನೋಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಹೇಳ್ತಾರೆ ದಟ್ ನಿನ್ನ ಮ್ಯಾಜಿಕಲ್ ಹ್ಯಾಂಡ್ಸ್ ಹೀಲ್ ಮಾಡಿದೆ ಅಂತ. ಬಟ್ ಐ ಆಲ್ವೇಸ್ ಸೇ ದಟ್ ನೋ, ಇಟ್ ಇಸ್ ಸಾಶಾ ಹೂ ಹ್ಯಾಸ್ ಹೀಲ್ಡ್ ಮೀ ಅಂತ. ಸಿನಿಮಾ ಜೊತೆಗೆ ಬಿಸ್ನೆಸ್ ಪತಿ ಜೊತೆ ಸೇರ್ಕೊಂಡು ಅಂದ್ರೆ ಹಸ್ಬೆಂಡ್ ಜೊತೆ ಸೇರ್ಕೊಂಡು ಮಾನ್ವಿತಾ ಮಾಡ್ತಿದ್ದಾರೆ, ಅದೊಂದು ದೊಡ್ಡ ಸುದ್ದಿ ಆಗಿತ್ತು. ನಿಮ್ಮ ಬಿಸ್ನೆಸ್ ಏನು, ಅದ್ರ ಐಡಿಯಾ ಏನು? ಮ್ಯಾನಿಕಿನ್ ಅನ್ನೋ ಕಂಪ್ನಿನ ನಾನು ಕೋವಿಡ್ ಟೈಮಲ್ಲಿ ಆಕ್ಚುಲಿ ಲಾಂಚ್ ಮಾಡಿದ್ದು. ಗಜನಿ ಮತ್ತೆ ಕ್ವೀನ್ ಮೂವಿ ಪ್ರೊಡ್ಯೂಸರ್ ಮಧು ಮಂಟೇನಾ ಅವರು ನಮ್ಗೆ ಲಾಂಚ್ ಮಾಡಿಕೊಟ್ರು. ಐ ಆಮ್ ರಿಯಲಿ ಗ್ರೇಟ್ಫುಲ್.
ಫಾರ್ ದ್ಯಾಟ್. ಸೊ ನಾವು ಪ್ರೀವಿಸ್ ಅಂತ ನಾವು ಶುರು ಮಾಡಿದ್ವಿ. ಆಕ್ಚುಲಿ ಐ ವಾಸ್ ಇನ್ ಟಾಕ್ಸ್ ವಿತ್ ಅ ಲಾಟ್ ಆಫ್ ಪೀಪಲ್ ಇನ್ ಫ್ಯಾಕ್ಟ್ ಅಪ್ಪು ಸರ್ ಅವ್ರು ನನಗೆ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕೆಲವು ಕಾಂಟ್ಯಾಕ್ಟ್ಸ್ಗಳನ್ನ ಹಂಚ್ಕೊಳ್ಳೋದ್ರಿಂದ ಹಿಡಿದು ಎಷ್ಟು ವಿಚಾರನ ಬ್ರೈನ್ ಸ್ಟ್ರಾಮ್ ಮಾಡೋದ್ರ ವಿಚಾರದಿಂದ ಹಿಡಿದು. ನನಗೆ ಅಪ್ಪು ಸರ್ ಯಾವ ತರ ಪರಿಚಯ ಅಂದ್ರೆ, ನಾನು ರೇಡಿಯೋ ಮಿರ್ಚಿನಲ್ಲಿ RJ ಆಗಿದ್ದಾಗ ಅವ್ರ ಇಂಟರ್ವ್ಯೂ ತಗೊಂಡಿದ್ದು ನನಗೆ ಏನೋ ದಟ್ ಮೆಮೊರಿ ವಿಲ್ ಆಲ್ವೇಸ್ ಸ್ಟೇ ಇನ್ ಮೈ ಹಾರ್ಟ್. ಸೊ ಅವ್ರಿಗೆ ನಾನು ಅಲ್ಲಿಂದ ಪರಿಚಯ, ಅಂದ್ರೆ ಇಂಡಸ್ಟ್ರಿಗೆ ಬರೋ ಮುಂಚೆಯಿಂದನು. ಸೊ ವಿವ್ ಹ್ಯಾಡ್ ವೆರಿ ಗುಡ್ ಕಾನ್ವರ್ಸೇಷನ್ಸ್. ಆ್ಯಂಡ್ ಪ್ರತಿ ಸತಿನೂ ನಾನು ಅವ್ರನ್ನ ಸಿಕ್ಕಿದಾಗ್ಲೂ, ಎಸ್ಪೆಷಲಿ ದೊಡ್ಡ ಮನೆ ಹುಡುಗ ಸೆಟ್ಟಲ್ಲಿ ಸಿಕ್ಕಿದಾಗ್ಲೂ, ವಿ ಹ್ಯಾವ್ ಆಲ್ವೇಸ್ ಸ್ಪೋಕನ್ ಬಿಸ್ನೆಸ್, ಆಲ್ವೇಸ್ ಸ್ಪೋಕನ್ ಸಿನಿಮಾ. ಅವ್ರ ಪ್ರತಿ ಸತಿನೂ ನನಗೆ ಕಾಮತ್ರೆ ಏನ್ ಮಾಡ್ತಾ ಇದ್ರ ಅಂದ್ರೆ ಅವ್ರಿಗೆ ಅದೊಂದು ಅವ್ರ ಜೊತೆ ಆ ಕಾನ್ವರ್ಸೇಷನ್ ಅಲ್ಲಿ ಇಂಡಲ್ಜ್ ಆಗೋದೇ ಒಂದು ಖುಷಿ ವಿಚಾರ. ಸೊ ಆ ಟೈಮಲ್ಲಿ ನಾನು ಅವ್ರಿಗೆ ಅನ್ರಿಯಲ್ ಇಂಜಿನ್ ಬಗ್ಗೆ, ಬಾಡಿ ಸ್ಕ್ಯಾನ್ ಮಾಡೋದ್ರ ಬಗ್ಗೆ, ಮತ್ತೆ ಕೆಲವೊಂದೆಲ್ಲ ಗೇಮಿಂಗ್ ಸಾಫ್ಟ್ವೇರ್ನ ಯಾವ ಥರ ಸಿನಿಮಾಗೆ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಬೇಕಾದ್ರೂ ಒಂದು ಸ್ಟುಡಿಯೋ ಬಗ್ಗೆ ಎಲ್ಲ ಮಾತಾಡಿಕೊಂಡು ಎಲ್ಲ ನನಗೆ ಎಷ್ಟೋ ಇಂಪುಟ್ಸ್ಗಳೆಲ್ಲ ಕೊಡ್ತಾ ಇದ್ರು. ಸೊ ದೇರ್ಸ್ ಅ ಸ್ಟುಡಿಯೋ ದಟ್ ಇಸ್ ಸಮ್ವೇರ್ ನಿಯರ್ ಮಾರ್ಥಳ್ಳಿ, ವೈಟ್ ಫೀಲ್ಡ್ ಹತ್ರ. ಐ ಥಿಂಕ್ ಇಸ್ ಸ್ಟಿಲ್ ಫಂಕ್ಷನಿಂಗ್. ಅ ಲಾಟ್ ಆಫ್ ಮಲಯಾಳಂ ಸಿನಿಮಾ ಅಲ್ಲೆಲ್ಲ ಅನಿಮೇಷನ್ ಎಲ್ಲ ಮಾಡ್ತಾರೆ. ನನಗೆ ಅವ್ರು ಹೋದ್ಮೇಲೆ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದನ್ನ ನಾನು ಕಂಪ್ಲೀಟ್ ಒಂಥರ ಸೈಡ್ ಲೈನ್ ಮಾಡ್ದಂಗೆ ಆಯ್ತು ನನಗೆ. ಅಂದ್ರೆ ಒಬ್ರು ಬ್ಯಾಕ್ ಬೋನ್ ಅಂತ ಇದ್ದವರು ಇಲ್ಲ ಅನ್ನೋ ತರ ಫೀಲ್ ಸ್ಟಾರ್ಟ್ ಆಯ್ತು. ಅಂದ್ರೆ ಐ ಆಲ್ವೇಸ್ ಸೀನ್ ಇಂಡಸ್ಟ್ರಿ ಗ್ರೋ ಆಗಕ್ಕೆ ಆ ಥರದ್ದು ಒಂದು ವ್ಯಕ್ತಿ ಪಿಲ್ಲರ್ ತರ ಇದ್ರೆ, ಹೂ ಇಸ್ ಆಲ್ವೇಸ್ ಅಪ್ಡೇಟೆಡ್. ಅವರಷ್ಟು ವಿಷಯಗಳಲ್ಲಿ ಅಪ್ಡೇಟ್ ಆಗಿರೋ ವ್ಯಕ್ತಿ ಜೊತೆ ನಾನು ಯಾವತ್ತೂ ಕಾನ್ವರ್ಸೇಷನ್ ಮಾಡೇ ಇಲ್ಲ ಇಂಡಸ್ಟ್ರಿನಲ್ಲಿ. ಬೀಯಿಂಗ್ ವೆರಿ ವೆರಿ ಆನೆಸ್ಟ್ ಆ್ಯಂಡ್ ಸಂಬಡಿ ಹೂ ವುಡ್ ರೆಸ್ಪೆಕ್ಟ್. ಅಂದ್ರೆ ನಾವು ಹೆಣ್ಮಕ್ಳು ಏನಾದ್ರು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಫಸ್ಟ್ 2 ವಿಷಯ. ಒಂದು ಸೆಲ್ಫ್ ಡೌಟ್, ಅಂದ್ರೆ ನಮ್ಮನ್ನ ನಾವೇ ಡೌಟ್ ಮಾಡ್ಕೊಳ್ಳೋದು. ಎರಡನೇದು ನಮ್ಮ ಅಕ್ಕಪಕ್ಕ ಇರೋರು ನಮ್ಮನ್ನ ಡೌಟ್ ಮಾಡೋದು. ಈ ಡೌಟ್ ಅಲ್ಲೇ ನಾವು ಕಳ್ಕೊಂಡ್ಬಿಡ್ತೀವಿ. ಅಂಥದ್ರಲ್ಲಿ ಅಪ್ಪು ಸರ್ ತರ ವ್ಯಕ್ತಿಗಳು ಹೆಣ್ಮಕ್ಳಿಗೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಆ ಸ್ಪೇಸ್ ಅಲ್ಲಿ ನಮ್ಮ ಹತ್ರ ಒಂದು, ಅಂದ್ರೆ ಆ ಕಾನ್ವರ್ಸೇಷನ್ ಅಲ್ಲಿ ಒಂದು ಇಂಡಲ್ಜ್ ಮಾಡ್ಕೊಳ್ಳೋದು, ಅಥವಾ ನಮ್ಮ ನಾಲೆಜ್ನ ಅವ್ರ ಜೊತೆ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಕೊಡೋದು, ಅವ್ರ ನಾಲೆಜ್ನ ನಮ್ಮ ಜೊತೆ ಹಂಚ್ಕೊಳ್ಳೋದು. ಸೊ ಒಂದು ಟಗ್ ಆಫ್ ವಾರ್ ತರ ಕಾನ್ವರ್ಸೇಷನ್ಗಳು, ಡಿಬೇಟ್ಗಳು. ಸೊ ಈ ತರದೊಂದು ಎಷ್ಟೋ ಕಡಿಮೆ ಜನರ ಜೊತೆ ಆಗುತ್ತೆ. ಸೊ ಅಂಥದ್ರಲ್ಲಿ ಅವ್ರ ಜೊತೆ ಒಂದು ಒಳ್ಳೆಯ ಒಡನಾಟ. ಅದಾದ್ಮೇಲೆ ನಮ್ಮ ಮ್ಯಾನಿಕಿನಲ್ಲಿ ನಾವು ಎಷ್ಟೋ ತೆಲುಗು ಸಿನಿಮಾಗೆ ಮತ್ತೆ ತಮಿಳ್ ಸಿನಿಮಾಗೆ ಕಾನ್ಸೆಪ್ಷುಯಲ್ ಸ್ಕೆಚಸ್ಗಳು, ಪಿಚ್ ಡೆಕ್ಗಳು, ಮತ್ತೆ ಕೆಲವೊಂದು 2D 3D ಆನಿಮೇಷನ್ಗಳನ್ನೆಲ್ಲ ಮಾಡ್ಕೊಟ್ಟಿದ್ದೀವಿ. ಬಟ್ ವಿ ಆರ್ ಬೌಂಡ್ ಟು ಅ ಕಾಂಟ್ರಾಕ್ಟ್. ಸೊ ನಾವು NDA ಸೈನ್ ಮಾಡ್ತೀವಿ, ವೇರ್ ಇನ್ ವಿ ಕೆನಾಟ್ ಪುಟ್ ದೋಸ್ ವರ್ಕ್ ಔಟ್. ಅಂದ್ರೆ ಪ್ರೀ ಪ್ರೊಡಕ್ಷನ್ ವರ್ಕ್ ಯೂಶಲಿ ಒಂದು ಸಿನಿಮಾ ಟೀಮಿಗೆ ಮಾತ್ರ ಪರ್ಮಿಷನ್ ಇರುತ್ತೆ, ವೆದರ್ ದೇ ಕ್ಯಾನ್ ಪುಟ್ ಇಟ್ ಔಟ್ ಆರ್ ನಾಟ್ ಅನ್ನೋ ಥರದಲ್ಲಿ. ಸೊ ದಟ್ ಇಸ್ ಸ್ಟಿಲ್ ಗೋಯಿಂಗ್ ಆನ್, ಬಟ್ ಐ ಆಮ್ ಕೀಪಿಂಗ್ ಇಟ್ ಲಿಲ್ ಅಂಡರ್ ಆ್ಯಪ್. ನಾವು ಇನ್ಫ್ಯಾಕ್ಟ್ ಅಶ್ವಿನಿ ಮ್ಯಾಮ್ಗೆ ಮದುವೆ ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ನಾನು ಕೆಲವೊಂದು ಪ್ರೀವಿಸ್ ಮಾಡಿರುವಂಥದ್ದು, ಕೆಲವೊಂದು ಕಾನ್ಸೆಪ್ಷುಯಲ್ ಸ್ಕೆಚ್ ಆರ್ಟ್ ಮಾಡಿರೋದೆಲ್ಲ ತೋರಿಸಿದಾಗ ಅವರು ತುಂಬಾ ಇಂಪ್ರೆಸ್ ಆಗಿದ್ರು. ಅವರು ಅದ್ರ ಬಗ್ಗೆ ತುಂಬಾ ಕಾನ್ವರ್ಸೇಷನ್ ಮಾಡಿದ್ರು. ಅಂಡ್ ಅಪ್ಪು ಸರ್ ಅಲ್ಲಿ ಇದ್ದಿದ್ದ ವೈಬ್ ಏನಿತ್ತು, ಬಿಕಾಸ್ ಅದಕ್ಕಿಂತ ಮುಂಚೆ ನಾನು ಅಶ್ವಿನಿ ಮ್ಯಾಮ್ ಜೊತೆ ಪ್ರತಿ ಸತಿ ಸಿಕ್ಕಿದಾಗ ವಿ ಆಲ್ವೇಸ್ ಹ್ಯಾಡ್ ಏನೋ ವೆರಿ ಬ್ರೀಫ್ ಟಾಕ್ಸ್. ಅಂದ್ರೆ ಐ ಥಿಂಕ್ ವೆನ್ ವಿ ಮೆಟ್ ಹರ್ ಡ್ಯೂರಿಂಗ್, ಐ ಥಿಂಕ್ ಶಿವಣ್ಣ ಅವ್ರ ಮನೇಲಿ ಟಗರುದು ಒಂದು ಚಿಕ್ಕ ಸೆಲೆಬ್ರೇಷನ್ ಇತ್ತು. ಸೊ ಆ ಟೈಮಲ್ಲಿ ಅಶ್ವಿನಿ ಮ್ಯಾಮ್ನ ಮೀಟ್ ಮಾಡಿದಾಗ ಅವ್ರು ನನಗೆ ಬಿರಿಯಾನಿ ತಿಂತೀರಾ ಅಂತ ಕೇಳಿದ್ರು. ಹೂ ಯಾ ಮ್ಯಾಮ್, ಐ ಡೋಂಟ್ ಮೈಂಡ್. ಅಂಡ್ ದೆನ್ ಶಿ ಸಜೆಸ್ಟೆಡ್ ಮೀ ಯು ಶುಡ್ ಟ್ರೈ ದಿಸ್ ಮಟನ್ ಬಿರಿಯಾನಿ ಅಂತ ಒಂದು ಮಟನ್ ಬಿರಿಯಾನಿ ಟ್ರೈ ಮಾಡಿಸಿದ್ರು. ಸೊ ಆ ಥರದ್ದು ಒಂದು ಕಾನ್ವರ್ಸೇಷನ್ ಆಗಿತ್ತೆ ಹೊರತು ಅವ್ರ ಜೊತೆ ನಾನು ಯಾವತ್ತೂ ಸಿನಿಮಾ ಬಗ್ಗೆ ಆಗಲಿ ಬಿಸ್ನೆಸ್ ಬಗ್ಗೆ ಆಗಲಿ ಯಾವತ್ತೂ ಮಾತಾಡೇ ಇರಲಿಲ್ಲ. ಬಟ್ ಅವ್ರು ಈಗಿನ ಪರ್ಸೋನ ನೋಡ್ತಾ ಇದ್ದಾಗ ಶಿ ಇಸ್ ಡೆಫಿನೆಟ್ಲಿ ಅನ್ ಇನ್ಸ್ಪಿರೇಷನ್ ಫಾರ್ ಅ ಲಾಟ್ ಆಫ್ ವಿಮೆನ್ ಲೈಕ್ ಅಸ್ ಹೂ ವಾಂಟ್ ಟು ಡೂ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಕಮಿಂಗ್ ಟು ವಾಟ್ ವಿ ಆರ್ ಡೂಯಿಂಗ್, ವಿ ವಾಂಟ್ ಟು ಫೋಕಸ್ ಆನ್ ಕರ್ನಾಟಕ ಸಿಲ್ಕ್ಸ್. ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಸಿಲ್ಕ್ ವೀವರ್ಸ್ಗಳು, ಟ್ಯಾಲೆಂಟೆಡ್ ಸಿಲ್ಕ್ ವೀವರ್ಸ್ ಜೊತೆಗೆ ನಾವು ಕೊಲಾಬ್ರೇಟ್ ಮಾಡಿಕೊಂಡು ಬೆಸ್ಟ್ ಆಫ್ ದ ಬೆಸ್ಟ್ ಏನೋ ನೇಕಾರರ ಅವ್ರ ಜೊತೆಗೆ ಡಿಸೈನ್ಸ್ಗಳನ್ನ ನಾವು ತಯಾರಿ ಮಾಡಿ ಅದರಲ್ಲಿ ಸೂಟ್ ಮಾಡ್ತಾ ಇದೀವಿ. ನೀವೊಂದು ವಿಡಿಯೋ ನೋಡಿರ್ಬೋದು, ನಾನು ಆ ವಿಡಿಯೋನ ಪ್ರತಿ ವರ್ಷನೂ ರಜನಿ ಸರ್ ಬರ್ಡೇಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಅಂದ್ರೆ ಮನುಷ್ಯ ಯಾಕೆ ಸಂಪಾದನೆ ಮಾಡ್ತಾನೆ,
ಸ್ಟೈಲ್ ಆಗಿ ಬಟ್ಟೆ ಹಾಕೊಳಕ್ಕೆ, ಚೆನ್ನಾಗಿ ಊಟ ಮಾಡಕ್ಕೆ, ಒಳ್ಳೆ ನಿದ್ದೆ ಮಾಡಕ್ಕೆ ಅನ್ನೋ ತರ ಒಂದ್ ತಮಿಳಲ್ಲಿ ಒಂದು ಡೈಲಾಗ್ ಇದೆ ರಜನಿ ಸರ್ದು. ಸೊ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ದಟ್ ಡೈಲಾಗ್. ಅಫ್ಕೋರ್ಸ್ ಐ ಲವ್ ವೇರಿಂಗ್ ಆಲ್ ಕೈಂಡ್ಸ್ ಆಫ್ ಕ್ಲೋತ್ಸ್. ಇಟ್ಸ್ ನಾಟ್ ದಟ್ ನಾನು ಬರೀ ಈಗ ನಾವು ಸೂಟ್ ಮಾಡ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಪ್ರತಿದಿನ ನಾನು ಸೂಟ್ ಹಾಕೊಂಡೆ ಓಡಾಡಕ್ಕಾಗಲ್ಲ. ಇಟ್ಸ್ ಓನ್ಲಿ ಫಾರ್ ಒಕೇಶನ್ಸ್, ಇಟ್ಸ್ ಓನ್ಲಿ ಫಾರ್ ರೇರ್ ಒಕೇಶನ್ಸ್. ಆ ಥರ ಎಕ್ಸ್ಕ್ಲೂಸಿವ್ ಒಕೇಶನ್ಸ್ಗೋಸ್ಕರ ನಾವು ಮ್ಯಾನಿಕಿನ್ ಸೂಟ್ಸ್ ಮಾಡ್ತಾ ಇದೀವಿ. ಆ್ಯಂಡ್ ಇದನ್ನ ನಾವು ಯಾವ ಥರ ಮಾರ್ಕೆಟ್ ಮಾಡ್ಬೋದು ಅನ್ನೋ ಥರದಲ್ಲಿ ಯೋಚನೆ ಮಾಡಿದಾಗ, ಈಗ ನಾವಿನ್ನೂ ಸೇಲ್ಸ್ ಸ್ಟಾರ್ಟ್ ಮಾಡಿಲ್ಲ. ಅರುಣ್ ಅವ್ರಿಗೆ ಒಂದು ಮಾತು ಹೇಳಿದ್ದೆ, ತುಂಬಾ ಇಮೋಷನಲ್ ಆದಾಗ, ಅಂದ್ರೆ ವೆನ್ ವಿ ಜಸ್ಟ್ ಗಾಟ್ ಕಮಿಟೆಡ್ ಅಂಡ್ ನಾವು ಮದುವೆ ಆದಾಗ, ಇಲ್ಲಿ ತನಕ ಪ್ರತಿಯೊಬ್ರು ಒಬ್ಬ ಕ್ವೀನ್ಗೋಸ್ಕರ ಕಿಂಗ್ಡಮ್ ಕಟ್ಟಿರೋದನ್ನ ಕೇಳಿರ್ಬೋದು. ಬಟ್ ನನ್ನ ಸ್ಟೋರಿ ಹೆಂಗಿರುತ್ತೆ ಅಂದ್ರೆ, ಒಂದು ಕಿಂಗ್ಗೋಸ್ಕರ ಒಂದು ಕಿಂಗ್ಡಮ್ ಕಟ್ಟೋ ಒಂದು ಸ್ಟೋರಿ ನಾನು ಮಾಡ್ತೀನಿ. ಯಾಕಂದ್ರೆ ನಾನು ಯಶ್ ಅವರ ದೊಡ್ಡ ಫ್ಯಾನು. ಅವ್ರು ಯಾವ ತರ KGF ಸಿನಿಮಾದಲ್ಲಿ ಅವ್ರ ತಾಯಿಗೋಸ್ಕರ ಕಷ್ಟಪಟ್ಟು ಆ ಗೋಲ್ಡ್ ಮೈನ್ನೇ ಅವ್ರದ್ದು ಅಂತ ಅವ್ರ ಸ್ವಂತದ್ ಮಾಡಕ್ ಹೊರಟ್ರು. ಅಂದ್ರೆ ಆ ಒಂದು ಆ ಒಂದು ಛಲ ಅವರಲ್ಲಿತ್ತು. ಸೊ ಅವ್ರು ಗೋಲ್ಡ್ಗೋಸ್ಕರ ಮಾಡಿದ್ರು, ನಾನು ಸಿಲ್ಕ್ದು ಒಂದು ಕಿಂಗ್ಡಮ್ ನಾನು ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ ಇರೋದು. ಸೊ ಇಟ್ ಕುಡ್ ಬಿ ಅವ್ರು KGF ಮಾಡಿದ್ರೆ ನಾನು ಸಿಲ್ಕ್ ಅಲ್ಲಿ ಮೇ ಬಿ ಕರ್ನಾಟಕ ಸಿಲ್ಕ್ ಫ್ಯಾಕ್ಟ್ರಿ ಅಂತ KSF ಅನ್ನೋ ಥರದಲ್ಲಿ, ಅವ್ರು KGF ಮಾಡಿದ್ರು ನಾನು KSF ಮಾಡಬೇಕು ಅಂತ. ಅಂಡ್ ಅದು ಸಿನಿಮಾ ಆಯ್ತು, ಅದು ರಿಯಲ್ ಲೈಫಲ್ಲಿ. ಬಟ್ ಐ ವಾಂಟ್ ಟು ಡೂ ಇಟ್ ಇನ್ ರಿಯಲ್ ಲೈಫ್. ಅವರು ಅದ್ರಲ್ಲಿ ಅವ್ರ ತಾಯಿಗೋಸ್ಕರ ಮಾಡಿದ್ರು, ನಾನು ಇದನ್ನ ನನ್ನ ತಾಯಿಗೋಸ್ಕರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ತಾಯಿ ತುಂಬಾ ದೊಡ್ಡ ಶಕ್ತಿ, ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಅವರು ಎಷ್ಟೋ ಜನ ಹೆಣ್ಮಕ್ಳಿಗೆ ಟೇಲರಿಂಗ್ ಕಲ್ಸ್ಕೊಟ್ಟಿದ್ದಾರೆ. ಐ ಥಿಂಕ್ ನಾನು 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ಆಸ್ ಅ ಕಿಡ್ ಆಲ್ಸೋ ಮೈ ಮಾಮ್ ಇಸ್ ಟು ಕೈಂಡ್ ಆಫ್ ಟೀಚ್ ಟೇಲರಿಂಗ್ ಟು ಅ ಲಾಟ್ ಆಫ್ ವಿಮೆನ್. ಅಂಡ್ ಸೀವಿಂಗ್ ಮಷೀನ್ ನಾವು ಪ್ರತಿ ವರ್ಷನೂ ಎಲ್ರಿಗೂ ಗಿಫ್ಟ್ ಮಾಡ್ತಾ ಇದ್ವಿ. ಅಂದ್ರೆ ಆ ಕೋರ್ಸ್ ಆದ್ಮೇಲೆ ಅವ್ರದ್ದು ನಂಬಿಕೆ ಏನಂತ ಹೇಳಿದ್ರೆ, ಯಾವ ಹೆಣ್ಮಗು ಹೊಲಿಗೆ ಕಲ್ತಿರುತ್ತೆ, ಟೇಲರಿಂಗ್ ಕಲ್ತಿರುತ್ತೆ, ಅವ್ರು ಎಲ್ಲಾರು ಜೀವನ ಮಾಡ್ಬೋದು, ಹಿಂಗಾದ್ರೂ ಜೀವನ ಮಾಡ್ಬೋದು ಅದಕ್ಕೆ ಡಿಮ್ಯಾಂಡ್ ಇದೆ ಇತ್ತೀಚಿನ ದಿನಗಳಲ್ಲಿ. ಖಂಡಿತ. ಇನ್ನೊಂದು ವಿಚಾರ ಕೇಳ್ಬೇಕು, ನಿಮ್ಮ ತಾಯಿ ತುಂಬಾ ಚೆನ್ನಾಗಿದ್ರು, ಸಡನ್ ಆಗಿ ಇನ್ಸಿಡೆಂಟ್ ಹೆಂಗಾಯ್ತು ಅಂತ ಹೇಳಿ. ಇವೊಂದು ನಾನು ಯಾವ್ದೋ ಇಂಟರ್ವ್ಯೂ ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರಿ, ಯಾರು ಇರಲ್ಲ ಎಲ್ಲ ಫೈನಲಿ ನಾವು ಮಾತ್ರ ನಮ್ಗೆ ಅನ್ನೊಂದು ಮಾತನ್ನ ಹೇಳ್ದಂಗಿತ್ತು. ಇದನ್ನ ನಾನು ಕೇಳಿಸ್ಕೊಂಡು ಕೂಡ ಇದ್ದೆ. ಯಾಕೆ ಆ ಟೈಮಲ್ಲಿ ಹಂಗ ಅನ್ಸ್ತು, ಜೊತೆಗೆ ಸಡನ್ ಆಗಿ ತುಂಬಾ ಚೆನ್ನಾಗಿದ್ದಂತ ತಾಯಿಗೆ ಏನಾಯ್ತು ಅನ್ನುವಂಥದ್ದು? ಡಯಾಬಿಟಿಸ್ ಅನ್ನೋದಿದೆಯಲ್ಲ, ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಆಯ್ತಾ. ಅಂಡ್ ದೊಡ್ಡವರು ಒಂದು ಟೈಮ್ ಆದ್ಮೇಲೆ ಮಕ್ಕಳಾಗ್ಬಿಡ್ತಾರೆ. ಅಂದ್ರೆ ಅವ್ರ ಕೋವಿಡ್ ಸೆಕೆಂಡ್ ವ್ಯಾಕ್ಸಿನೇಷನ್ ಆದ್ಮೇಲೆ ಸಡನ್ ಆಗಿ ಡಯಾಬಿಟಿಸ್ ಶಾರ್ಟ್ ಅಪ್ ಆಯ್ತು. ಅದಾದ್ಮೇಲೆ BP ಜಾಸ್ತಿ ಆಯ್ತು. ಸೊ ನೋಡ್ಬೇಕಾದ್ರೆ ಚೆಕ್ ಮಾಡ್ಬೇಕಾದ್ರೆ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಅಂಡ್ ಮೆಡಿಸಿನಲ್ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ನಾವು ಎಷ್ಟೋ ತಿಂಗಳುಗಳು ಮೆಡಿಸಿನಲ್ ಕಂಟ್ರೋಲ್ ಮಾಡಕ್ಕೂ ಟ್ರೈ ಮಾಡಿದ್ವಿ. ಬಟ್ ಕ್ರಿಯಾಟಿನಿನ್ ಲೆವೆಲ್ ತುಂಬಾ ಜಾಸ್ತಿ ಇರೋದ್ರಿಂದ ಡಯಾಲಿಸಿಸ್ ಮಾಡ್ಲೇಬೇಕಾಯ್ತು ನಮ್ಗೆ. ಈಗ ನೀವು ಆ ಸ್ಟೇಟ್ಮೆಂಟ್ ಒಂದು ಕೊಡ್ತೀರಾ, ಅದು ತುಂಬಾ ನೋವಲ್ಲಿ ಹೇಳ್ದಂಗಿತ್ತು. ನಿಮಗೂ ಗೊತ್ತಿರತ್ತೆ ನೀವು ಹೇಳ್ಕೊಂಡಿರೋದು. ಸೊ ಆ ಕ್ಷಣಕ್ಕೆ ಯಾಕೆ ನಿಮ್ಗೆ ಹಂಗ ಅನ್ಸ್ತು ಅಂತ ಹೇಳಿ? ಐ ಆಮ್ ನಾಟ್ ಸಂಬಡಿ ಹೂ ವಿಲ್ ಆಕ್ಚುಲಿ ಎಕ್ಸ್ಪ್ರೆಸ್. ಅಂದ್ರೆ ನನಗೆ ಕಷ್ಟ ಇದೆ, ನನಗೆ ಸಹಾಯ ಬೇಕು ಅನ್ನೋ ತರದಲ್ಲಿ ಅದ್ ಒಳಗಿಂದ ಅದ್ ಬರೋದೇ ಇಲ್ಲ. ಅದು ತುಂಬಾ ತಪ್ಪಾಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಆ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ನನಗೆ ಒಂದು ರಿಗ್ರೆಟ್ ಆಗಿರೋದಿದೆ. ನಾನು ಯಾಕೆ ಯಾರು ಇಲ್ದೇ ಇರೋರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಇದ್ದವರು ಅವ್ರ ಬಗ್ಗೆ ನಾನು ಗ್ರಾಟಿಟ್ಯೂಡ್ ತೋರಿಸ್ಬೇಕು ಅಂತ. ಸೊ ವಿಚ್ ಇಸ್ ವೆರಿ ಟ್ರೂ. ವಿ ಆಲ್ವೇಸ್ ಸಿ, ಮನುಷ್ಯ ದಿವಸ ಹೋಗ್ತಾ ನಮ್ಮ ಮೆಚುರಿಟಿ ಲೆವೆಲ್ಲು ಚೇಂಜ್ ಆಗುತ್ತೆ. ಐ ಮೀನ್ ಯಾರು ಇಲ್ಲ ಅಂತ ಯೋಚನೆ ಮಾಡೋಕ್ಕಿಂತ ಯಾರು ಇದ್ರು ಅಂಡ್ ಅವ್ರು ಇದ್ದಿದ್ರ ಬಗ್ಗೆ ದೇವ್ರ ಹತ್ರ ಗ್ರಾಟಿಟ್ಯೂಡ್ ತೋರಿಸೋದು ಎಷ್ಟೋ ಮೇಲು ಅನ್ನೋ ತರದಲ್ಲಿ ಅನ್ಸಿರೋದು ಇದೆ. ಶಿವಣ್ಣ ಮತ್ತೆ ನಿಮ್ಮ ಬಾಂಡಿಂಗ್ ತುಂಬಾ ಇದೆ ಟಗರು ಇಂದನೆ. ಸೊ ಶಿವಣ್ಣನಿಗೆ ಈಗ ಆಪರೇಷನ್ ಆಗಿ ರಿಕವರಿ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಈ ತರ ಒಂದು ಕ್ಯಾನ್ಸರ್ ಬಂದಿದೆ ಅಂದಾಗ ನಿಮ್ಗೆ ಈ ವಿಷಯ ಗೊತ್ತಾದಾಗ ಏನಾದ್ರು ಫೀಲ್ ಆಯ್ತಾ, ಅಥವಾ ಆಮೇಲೆ ಏನಾದ್ರು ಭೇಟಿ ಆದ್ರ? ಅದಾಗದೆ ಇರುತ್ತಾ ಹೇಳಿ. ಇನ್ಫ್ಯಾಕ್ಟ್ ನಮ್ಮ ಮದ್ವೆ ಇನ್ವಿಟೇಷನ್ ಕೊಡೋ ಟೈಮಲ್ಲೂ ನಮ್ಗೆ ಸಿಗಕ್ಕೆ ಆಗ್ಲಿಲ್ಲ ಅವ್ರನ್ನ. ನಾನು ತುಂಬಾ ಗೀತಕ್ಕ ಅವ್ರನ್ನ ಮತ್ತೆ ರಾಜ್ಕುಮಾರ್ ಸರ್ ಅಂತ, ಆಕ್ಚುಲಿ ಅವ್ರ ಜೊತೆ ಇರೋ ರಾಜ್ಕುಮಾರ್ ಸರ್ ಇಂದನೇ ನಾನು 2-3 ಸಿನಿಮಾ ಆಕ್ಚುಲಿ ಅವ್ರು ಎಷ್ಟೋ ಸಿನಿಮಾಗ್ ನಂಗೆ ರೆಫರ್ ಮಾಡಿದ್ರು. ಆಮೇಲೆ ಒಂದ್ ಸಿನಿಮಾ ಧೀರೇನ್ ಅವ್ರ ಜೊತೆಗೆ ಮಾಡಿಸಿದ್ದೆ ರಾಜ್ಕುಮಾರ್ ಸರ್. ಮೊದ್ಲು ಅಪ್ಪು ಸರ್ ಜೊತೆಗಿದ್ರು. ಅವ್ರ ಮಾತಿಗೆ ನಾನು ತುಂಬಾ ವ್ಯಾಲ್ಯೂ ಕೊಡ್ತೀನಿ. ಸೊ ಆ ಒಂದ್ ಕಾರಣಕ್ಕೋಸ್ಕರನೇ ನಾನು ಶಿವ 143 ಒಪ್ಕೊಳ್ಳಕ್ ಕಾರಣನೇ ರಾಜ್ಕುಮಾರ್ ಸರ್. ಆಕ್ಚುಲಿ ಶರತ್ ಸರ್ ಅವ್ರನ್ನ ನಾವು ಶರತ್ ರಾಜ್ಕುಮಾರ್ ಸರ್ ಅಂತ ಕರಿತೀವಿ. ಅವ್ರ ಹತ್ರನೂ ನಾನು ಹೇಳ್ದೆ ಮೀಟ್ ಮಾಡ್ಬೇಕು ಅಂತ. ಬಟ್ ಅದೇನೋ ಮೀಟ್ ಮಾಡಕ್ ಆಗಿರ್ಲಿಲ್ಲ ಆ ಸಮಯದಲ್ಲಿ.
ಬಟ್ ಯಾವಾಗ ಕೇಳಿದೆ ತುಂಬಾ ಬೇಜಾರಾಯ್ತು. ನಾನು ಇನ್ಫ್ಯಾಕ್ಟ್ KP ಸರ್ ಹತ್ರ ಫಾಲೋ ಅಪ್ ಮಾಡ್ತಾನೆ ಇದ್ದೆ, ಸರ್ ಹೇಗಿದ್ದಾರೆ ಈಗ, ಅಂಡ್ ಅವ್ರಿಗೆ ಹೇಳ್ತಾ ಇದೆ ಏನು ತಲೆ ಕೆಡ್ಸ್ಕೊಬಿಡಿ, ಅಣ್ಣ ಆರಾಮಾಗಿ ಬರ್ತಾರೆ, ಈಸ್ ಅ ಫೈಟರ್ ಅನ್ನೋ ಥರ. ಆ್ಯಂಡ್ ಹೀ ಈಸ್ ಅ ಫೈಟರ್. ಅವ್ರಿಗಿರೋ ಒಂದು ಎನರ್ಜಿ, ಅವ್ರಿಗಿರೋ ಪಾಸಿಟಿವಿಟಿ ಅದು ಬೇರೆನೆ. ಅದು ಅವರು ಏನಾದ್ರೂ ಗೆದ್ದು ಬರ್ತಾರೆ ಶಿವಣ್ಣ ಸರ್. ಸೊ ಐ ಥಿಂಕ್ ರೈಟ್ ನೌ ಇಫ್ ಸಮಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್, ಐ ಥಿಂಕ್ ಅವ್ರ ಡಾಕ್ಟ್ರೇ ಹೇಳಿರೋ ಥರ ಐ ಥಿಂಕ್ ಇಟ್ ಈಸ್ ರೆಸ್ಟ್. ಸೊ ನನಗೆ ಒಬ್ಬರ ಸ್ಪೇಸ್ಗೆ ರೆಸ್ಪೆಕ್ಟ್ ಕೊಡೋದು ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಂದರೆ ಅವ್ರು ಈಗಷ್ಟೇ ರಿಕವರಿ ಫೇಸಲ್ಲಿ ಇರಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡೋದು, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಯಾಕಂದ್ರೆ ಪಾಪ ಅವ್ರ ಇಮ್ಯುನಿಟಿ ಹೇಗಿರುತ್ತೆ ಅಥವಾ ಅವ್ರ ಮನಸ್ಥಿತಿ ಹೇಗಿರುತ್ತೆ, ನಮ್ಮ ಸೆಲ್ಫಿಶ್ನೆಸ್ಗೋಸ್ಕರ ಅಥವಾ ನನ್ನ ಸ್ಟೇಟಸ್ಗೇನೋ ನಾನು ಹಾಕೋಬೇಕು ಅಥವಾ ಎಲ್ಲೋ ಜನರಿಗೆಲ್ಲ ತೋರಿಸ್ಬೇಕು ದಟ್ ನಾನು ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನನ್ಗೆ ಯಾರನ್ನೇ ಹೋಗಿ ಮೀಟ್ ಮಾಡೋದು ಆ ಥರದ್ದೆಲ್ಲ ಇಷ್ಟ ಇಲ್ಲ. ನಾನು ಮೊದಲಿಂದನೂ ಆ ಥರದ್ದೆಲ್ಲ ಏನೂ ಮಾಡಲ್ಲ. ನನಗೆ ಪ್ರತಿಯೊಬ್ಬರಿಗೂ ಅವರವರ ಸಮಯದಲ್ಲಿ ಅಂದರೆ ಅದು ಕಷ್ಟನೋ ಸುಖನೋ ಅವ್ರಿಗೆ ನಾವು ಸ್ಪೇಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ನಾನು ನನ್ನ ಸ್ಪೇಸ್ ತೊಗೊಂಡಿದ್ದೀನಿ. ಈಗ ನಮ್ಮ ತಾಯಿಗೆ ಹುಷಾರಿಲ್ದಿರೋ ಟೈಮಲ್ಲಿ ನಾನು ಹೊರಗಡೆನೆ ಬರ್ತಾ ಇರಲಿಲ್ಲ ಜಾಸ್ತಿ. ಬಟ್ ಎಲ್ಲ ಅವ್ರಿಗೆ ರಿಕವರ್ ಎಲ್ಲ ಆದಮೇಲೆ ಐ ಆಮ್ ಶ್ಯೂರ್ ದೇರ್ ವಿಲ್ ಬಿ ಒನ್ ಸಿಚುವೇಶನ್, ದೇರ್ ವಿಲ್ ಬಿ ಅ ಪ್ಲಾಟ್ಫಾರ್ಮ್ which God will definitely create where I will get to meet or interact with Shivanna again, and I'm definitely looking forward to that to that precious moment. ಅಪ್ಕಮಿಂಗ್ ಸಿನಿಮಾ ಯಾವ್ದೆಲ್ಲ ಒಪ್ಕೊಂಡಿದ್ದೀರಾ ಮಾನ್ವಿತಾ? ಯಾಕಂದ್ರೆ ಮದುವೆ ಆದ್ಮೇಲೆ ಯಾವ ಸಿನಿಮಾದಲ್ಲೂ ಮಾನ್ವಿತಾ ಅವ್ರನ್ನ ನಾವು ಕಂಡಿಲ್ಲ. ನನ್ನ ಲಾಸ್ಟ್ ರಿಲೀಸ್ ಬಂದ್ಬಿಟ್ಟು ಪ್ರೇಮ್ ಸರ್ ಜೊತೆಗೆ ಅಪ್ಪ ಐ ಲವ್ ಯು. ಐ ಥಿಂಕ್ ಆ ಟೈಮಲ್ಲಿ ನಾವು ಮೀಟು ಮಾಡಿದ್ವಿ ಅಂತ ಅನ್ಕೊಂತೀನಿ ನಾನು. ಸೊ ಅದಾದ್ಮೇಲೆ 1.5 ಅಂತ ಒಂದು ಕಾಮಿಡಿ ಸಿನಿಮಾ ಒಪ್ಕೊಂಡೆ, ಶ್ರೇಯಸ್ ಅಂತ. ಈಗ ಅವ್ರ ಹೆಸರು ಯಶ್ ಮಾಡ್ಕೊಂಡಿದ್ದಾರೆ. ಆ ಒಂದು ಟೀಮ್ ಜೊತೆ ಇಟ್ ವಾಸ್ ಅ ಫನ್ ಎಕ್ಸ್ಪೀರಿಯನ್ಸ್. ಅದು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಅಂಡ್ ಚಕಮಕಿ ಅಂತ ಈಗ ಯೋಗರಾಜ್ ಭಟ್ ಸರ್ ಜೊತೆಗೆ ಕೆಲಸ ಮಾಡ್ತಿರೋ ಹುಡುಗ ಸುಮುಖ, ಅವ್ರ ಜೊತೆ ಒಂದು ಸಿನಿಮಾ ಮುಗಿಸಿದೆ. ನೀವು ಯಾವ ಥರ ಹೀರೋಗಳಿಗೆ ಸ್ಪೇಸ್ ಕೊಡ್ತೀರಾ 2 ವರ್ಷ ಆದ್ರೂ ವಾಪಸ್ ಬರೋಕ್ಕೆ ಅಥವಾ 3 ವರ್ಷ ಆದ್ರೂ ಮತ್ತೆ ಸಿನಿಮಾಗಳು ಮಾಡೋಕ್ಕೆ, ಅದೇ ಥರ ನಮಗೂ ಆ ಸ್ಪೇಸ್ ಕೊಡಿ. ಆ್ಯಂಡ್ ಪ್ಲೀಸ್ ಪ್ರತಿ ಸಿನಿಮಾಗೂ ಕಮ್ ಬ್ಯಾಕ್ ಅಂತ ಹಾಕ್ಬೇಡಿ. ನಾವೆಲ್ಲೂ ಹೋಗಿಲ್ಲ. ಅಂಡ್ ಇಂಡಸ್ಟ್ರಿನಲ್ಲಿ ಆಲ್ರೆಡಿ ಮಾನ್ವಿತಾ ಅಂದ್ರೆ ಜೋರು ಅಂತ ಆಗ್ಬಿಟ್ಟಿದೆ. ಅವಳಿಗೆ ಸ್ಕ್ರಿಪ್ಟ್ ಹೇಳಕ್ ಹೋದ್ರೆ ಅವಳು ಕತೆ ಕರೆಕ್ಟಾಗಿ ಕೇಳ್ತಾಳೆ, ಬೌಂಡ್ ಸ್ಕ್ರಿಪ್ಟ್ ಇದೆಯಾ ಅಂತ ಕೇಳ್ತಾಳೆ, ಕತೆ ಹೇಳಿ ಅಂತಾಳೆ, ಆಮೇಲೆ ಕತೆ ಕರೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾಳೆ. ಒಂದೇನಂತ ಹೇಳಿದ್ರೆ ಈಗ ನಾನಾಗ್ಲಿ ಅಥವಾ ಯಾವುದೇ ಸಿನಿಮಾ ಮೇಕರ್ ನನಗೆ ಕತೆ ಹೇಳಕ್ ಬಂದಾಗ್ಲೂ ನಾನು ತುಂಬಾ ಅವ್ರ ಹತ್ರ ಒಂದು ಎಕ್ಸ್ಪೆಕ್ಟ್ ಮಾಡೋದೇನಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಮ ಕಡೆಯಿಂದನೂ ಇರಬೇಕು, ನನ್ನ ಕಡೆಯಿಂದನೂ ಇರಬೇಕು. ಅಂಡ್ ಇಬ್ರು ವಿ ಹ್ಯಾವ್ ಟು ಬಿ ಆನ್ ದ ಸೇಮ್ ಪೇಜ್. ಬಿಕಾಸ್ ನನಗೆ ತುಂಬಾ ಇಂಟ್ರೆಸ್ಟ್ ಸಿನಿಮಾ ಅಂದ್ರೆ ನನಗೆ ಪ್ರಾಣ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಒಂದಿಷ್ಟು ಪಾಸಿಟಿವ್ ಜೊತೆ ನೆಗೆಟಿವ್ ಕಮೆಂಟ್ಸ್ಗಳು ಮಾನ್ವಿತಾಗೆ ಒಂದಿಷ್ಟು ಬಂದಿದ್ದಾವೆ. ಸೊ ಅದನ್ನ ಯಾವ ತರ ನೀವು ಅದನ್ನ ತಗೊಂತೀರಾ ಅಂತ ಹೇಳಿ? ಅದೇ ಹೇಳ್ತಿರೋದು, ಇಟ್ ಇಸ್ ಬಿಕಾಸ್ ಆಫ್ ದ ಸಿನಿಮಾ ಚಾಯ್ಸ್ ಅಲ್ವಾ. ಸೊ ಈಗ ನೆಗೆಟಿವ್ ನಾನು ಏನಕ್ಕೆ ಜನ ಹೇಳ್ತಾ ಇದ್ದಾರೆ, ಸುಮ್ಮನೆ ಯಾರು ನೆಗೆಟಿವ್ ಕಾಮೆಂಟ್ ಮಾಡಲ್ಲ. ಅವ್ರಿಗೆ ಅನ್ಸಿರೋದು ಅವ್ರು ಹೇಳಿದ್ದಾರೆ. ಅದೇ ಪಾಸಿಟಿವ್ ಕಾಮೆಂಟ್ಸ್ ನಾನು ಎಷ್ಟು ಚೆನ್ನಾಗಿ ತಗೋತೀನಿ, ಅದೇ ತರ ನೆಗೆಟಿವ್ ಕಾಮೆಂಟ್ಸ್ನ ಕೂಡ ಅದೇ ಒಂದು ಲೆವೆಲಲ್ಲಿ ತಗೊಂತೀನಿ. ನಾನು ಯಾವತ್ತೂ ಆಡಿಯನ್ಸ್ ಮೇಲೆ ಸಿಟ್ ಮಾಡ್ಕೊಳ್ಳಲ್ಲ ಜಸ್ಟ್ ಬಿಕಾಸ್ ಅವ್ರೇನೋ ಹೇಳಿದ್ರು ಅಂತ. ಬಿಕಾಸ್ ನಾನೇನೋ ತಪ್ಪು ಮಾಡಿದ್ದೀನಿ ಅಥವಾ ನನ್ನ ಕಡೆಯಿಂದ ಏನೋ ಒಂದು ಆಗಿದೆ, ಅದನ್ನ ರೆಕ್ಟಿಫೈ ಮಾಡೋಕ್ಕೋಸ್ಕರ ಡೆಫಿನೆಟ್ಲಿ ಆ ಕಾಮೆಂಟ್ಸ್ಗಳನ್ನ ನಾನು ತಗೊಂತೀನಿ. ಅಂಡ್ ನನಗೆ ನನ್ನ ಪ್ರೇಕ್ಷಕನ ಮೇಲೆ ತುಂಬಾ ಪ್ರೀತಿ ಇದೆ. ಪ್ರೇಕ್ಷಕರು ಅಂತ ಹೇಳಿದ್ರೆ ವಿ ನೀಡ್ ದೆಮ್. ನಮ್ಗೆ ನಮ್ಮ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡೋಕ್ಕೆ ದೇ ಪ್ಲೇ ಅ ಪಿವೋಟಲ್ ರೋಲ್, ತುಂಬಾ ಇಂಪಾರ್ಟೆಂಟ್ ರೋಲ್. ಸೊ I don't want any kind of miscommunication between me and my audience. So I want to be very clear cut. ಈಗ ನನ್ನ ಜರ್ನಿ ತುಂಬಾ ಕ್ಲಿಯರ್ ಆಗಿದೆ. ನನಗೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಇದ್ದೀನಿ. ಕೆಲವೊಂದು ಸಿನಿಮಾಗಳು ಖಂಡಿತ ಒಪ್ಕೊಂತಾ ಇದ್ದೀನಿ. ಲೀಡರ್ ಡೈರೆಕ್ಟ್ ಮಾಡಿರೋ ಸಹನಾ ಮೂರ್ತಿ ಸರ್ ಜೊತೆ ಒಂದು ಸಿನಿಮಾ ಒಪ್ಕೊಂಡಿದ್ದೀನಿ. ಎಕ್ಸ್ಕ್ಲೂಸಿವ್ ಆಗಿ ನಿಮ್ ಚಾನಲ್ ಅಲ್ಲೇ ಹೇಳ್ತಾ ಇರೋದು. ಸೊ ಕಾರ್ಯಕ್ರಮ ಮುಗಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಮಾನ್ವಿತಾ ಮತ್ತೆ ಅರುಣ್ ಅವರು ಅವರ ಲೈಫ್ ಅನ್ನ ಯಾವ ತರ ಲೀಡ್ ಮಾಡ್ತಿದ್ದಾರೆ, ಅವರ ಲೈಫ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅದೆಲ್ಲವನ್ನ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.